ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳಲೇಬಹುದಾದಂಥ ಟಾಪ್ 25 2020 ಪ್ರಮುಖ ಪ್ರಚಲಿತ ಘಟನೆಗಳ ಭಾಗ 3ರ ವಿಡಿಯೋವನ್ನು ನಿಮಗೆ ತಂದಿದ್ದೀವಿ. ಇನ್ನು ಭಾಗ 1 ಭಾಗ 2ರ ವಿಡಿಯೋವನ್ನು ನೋಡಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀವಿ, ನೀವು ನೋಡಿ ಅಂತ ಹೇಳ್ತಾ, ಸ್ನೇಹಿತರೆ 2021 ಜನವರಿ FDA ಎಕ್ಸಾಮ್ ಬರೋದ್ರೊಳಗೆ 2020 ಎಲ್ಲ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಾವು ಮುಗಿಸ್ಬೇಕು, ಅದರ ವಿಡಿಯೋ ಸರಣಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಅದರ 3ನೇ ಭಾಗ ಇದಾಗಿದ್ದು, ಮೊದಲನೇ ಪ್ರಶ್ನೆ, ಬ್ರಿಟನ್ ಅಧಿಕೃತವಾಗಿ ಯುರೋಪಿಯನ್ ಒಕ್ಕೂಟವನ್ನು ತೊರೆಯಲಿಕ್ಕೆ ಯಾವಾಗ ನಿರ್ಧರಿಸ್ತು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, ಜನವರಿ 31. UK ಸಂಸದರು ಅಂತಿಮವಾಗಿ ಜನವರಿ 9ರಂದು 330 ಮತ್ತು 231 ಮತಗಳಿಂದ ಬ್ರೆಕ್ಸಿಟ್ ಅಂತಂದರೆ ಈ ಬ್ರಿಟನ್ ಯುರೋಪಿಯನ್ ಯೂನಿಯನ್ನನ್ನು ತೊರೆತಕ್ಕಂಥ ಒಪ್ಪಂದವನ್ನು ಅಂಗೀಕರಿಸಿತು. ಜನವರಿ 31ರಂದು ಯುರೋಪಿಯನ್ ಒಕ್ಕೂಟದಿಂದ ಬ್ರಿಟನ್ ಸುಗಮವಾಗಿ ನಿರ್ಮಿಸಲಿಕ್ಕೆ ದಾರಿ ಮಾಡಿಕೊಡಲಾಯಿತು. ಈ ಕ್ರಮ ಐತಿಹಾಸಿಕವಾಗಿದೆ, ಏಕೆಂದರೆ ಈ ಒಪ್ಪಂದ ಬ್ರಿಟಿಷ್ ಸಂಸತ್ನಲ್ಲಿ 1 ವರ್ಷದಿಂದ ಸಿಲುಕಿ ಹಾಕ್ಕೊಂಡಿತ್ತು. ಇನ್ನು 2ನೇ ಪ್ರಶ್ನೆ, ಚಿಕಾಗೋದ ನ್ಯಾಯಾಧೀಶೆಯಾಗಿ ಇತ್ತೀಚೆಗೆ ನೇಮಕವಾದಂಥ ಭಾರತೀಯ ಮೂಲದ ವ್ಯಕ್ತಿ ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಸಮಿಯಾ ನಸೀಮ್ ಅಂತ ಹೇಳಿ. ಭಾರತೀಯ ಮೂಲದ ಸೈಮಾ ನಸೀಮ್ ಅವರನ್ನು ಚಿಕಾಗೋದ ನ್ಯಾಯಾಧೀಶೆಯಾಗಿ ನೇಮಕ ಮಾಡಲಾಯಿತು. ಇನ್ನು ಇವರನ್ನು US ಆಗಿನ ಅಟಾರ್ನಿ ಜನರಲ್ ವಿಲಿಯಂ ಬಾರ್ ಆಕೆಯನ್ನು ಚಿಕಾಗೋದ ನ್ಯಾಯಾಧೀಶರ ಹುದ್ದೆಗೆ ನೇಮಕ ಮಾಡಿದ್ರು. ಇನ್ನು 3ನೇ ಪ್ರಶ್ನೆ, ರಾಜ್ಯ ಇಂಧನ ದಕ್ಷತಾ ಸೂಚ್ಯಂಕ ದ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2019 ಪ್ರಕಾರ 3 ಭಾರತೀಯ ರಾಜ್ಯಗಳು ದ ಸ್ಟೇಟ್ ಎನರ್ಜಿ ಎಫಿಷಿಯನ್ಸಿ ಇಂಡೆಕ್ಸ್ 2019ರಲ್ಲಿ ಹೆಚ್ಚು ಕಾರ್ಯನಿರ್ವಹಿಸುತ್ತಿರತಕ್ಕಂಥ ರಾಜ್ಯಗಳಾಗಿವೆ ಮತ್ತು ಸಾಧಕರಾಗಿ ಸ್ಥಾನವನ್ನು ಪಡೆದಿವೆ. ಈ ಕೆಳಗಿನ ರಾಜ್ಯದಲ್ಲಿ ಅಂಥದ್ದು ಯಾವುದಲ್ಲ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3, ರಾಜಸ್ಥಾನ. ಇನ್ನು 97 ಪ್ರಮುಖ ಸೂಚಕಗಳ ಆಧಾರದ ಮೇಲೆ 36 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇಂಧನ ದಕ್ಷತಾ ಉಪಕ್ರಮಗಳ ಪ್ರಗತಿಯನ್ನು ರಾಜ್ಯ ಇಂಧನ ದಕ್ಷತಾ ಸೂಚ್ಯಂಕ 2019ರಲ್ಲಿ ಪತ್ತೆ ಮಾಡಿತು. ಇನ್ನು ಅಲಯನ್ಸ್ ಫಾರ್ ಎನರ್ಜಿ ಎಫಿಷಿಯೆಂಟ್ ಎಕಾನಮಿ ಸಹಯೋಗದೊಂದಿಗೆ ಸೂಚ್ಯಂಕವನ್ನು ಬ್ಯೂರೋ ಆಫ್ ಎನರ್ಜಿ ಎಫಿಷಿಯನ್ಸಿ ಅಭಿವೃದ್ಧಿಪಡಿಸಿದೆ. ರಾಜ್ಯ ಮತ್ತು ಸ್ಥಳೀಯ ಮಟ್ಟದಲ್ಲಿ ಈ ಎನರ್ಜಿ ಎಫಿಷಿಯನ್ಸಿ ನೀತಿಗಳು ಮತ್ತು ಕಾರ್ಯಕ್ರಮ ಅನುಷ್ಠಾನಕ್ಕೆ ಸಹಾಯ ಮಾಡುವ ಮೂಲಕ ರಾಜ್ಯಗಳ ಮತ್ತು ಭಾರತದ ಇಂಧನ ಹೆಜ್ಜೆಗುರುತನ್ನು ನಿರ್ವಹಿಸುವಲ್ಲಿ ಪ್ರಗತಿಯನ್ನು ಪತ್ತೆ ಹಚ್ಚುವ ಮೂಲಕ ಮತ್ತು ದತ್ತಾಂಶ ಸೆರೆಹಿಡಿಯುವಿಕೆ ಮತ್ತು ಎನರ್ಜಿ ಎಫಿಷಿಯನ್ಸಿ ಚಟುವಟಿಕೆಗಳ ಮೇಲ್ವಿಚಾರಣೆಯನ್ನು ಸಂಸ್ಥೀಕರಣಗೊಳಿಸುವ ಮೂಲಕ ಇಂಧನ ಸುರಕ್ಷತೆ ಮತ್ತು ಹವಾಮಾನ ಕ್ರಿಯೆಯ ಬಗ್ಗೆ ರಾಷ್ಟ್ರೀಯ ಗುರಿಗಳತ್ತ ಕೊಡುಗೆಯನ್ನು ನೀಡಲು ಇದು ರಾಜ್ಯಗಳಿಗೆ ಸಹಾಯ ಮಾಡುತ್ತೆ. ಇನ್ನು ತರ್ಕಬದ್ಧ ಹೋಲಿಕೆಗಳಿಗಾಗಿ ರಾಜ್ಯದ ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ವಲಯಗಳಾದ್ಯಂತ ರಾಜ್ಯದ ನಿಜವಾದ ಇಂಧನ ಬೇಡಿಕೆಯನ್ನು, ಅಂದರೆ ವಿದ್ಯುತ್ತು, ಕಲ್ಲಿದ್ದಲು, ತೈಲ, ಅನಿಲ ಇತ್ಯಾದಿ ಪೂರೈಕೆ ಮಾಡಲು ಅಗತ್ಯ ಇರತಕ್ಕಂಥ ಒಟ್ಟು ಪ್ರಾಥಮಿಕ ಇಂಧನ ಪೂರೈಕೆ ಟೋಟಲ್ ಪ್ರೈಮರಿ ಎನರ್ಜಿ ಸಪ್ಲೈ ಆಧಾರದ ಮೇಲೆ 4 ಗುಂಪುಗಳನ್ನಾಗಿ ಮಾಡಲಾಗಿದೆ. ಇನ್ನು ಈ ಟೋಟಲ್ ಪ್ರೈಮರಿ ಎನರ್ಜಿ ಸಪ್ಲೈ ಗುಂಪು ಮಾಡುವಿಕೆಯು ರಾಜ್ಯಗಳಿಗೆ ಕಾರ್ಯಕ್ಷಮತೆಯನ್ನು ಹೋಲಿಸಲಿಕ್ಕೆ ಅವರ ಪೀರ್ ಗುಂಪಿನ ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳಲಿಕ್ಕೆ ಸಹಾಯ ಮಾಡುತ್ತೆ. ಹರಿಯಾಣ, ಕೇರಳ, ಕರ್ನಾಟಕ, ಮಹಾರಾಷ್ಟ್ರ, ಹಿಮಾಚಲ ಪ್ರದೇಶ, ಉತ್ತರಾಖಂಡ, ಪುದುಚೇರಿ, ಚಂಡೀಗಢ ರಾಜ್ಯ ಇಂಧನ ದಕ್ಷತಾ ಸೂಚ್ಯಂಕ 2019ರಲ್ಲಿ ಪ್ರಗತಿಪರ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶಗಳಾಗಿ ಸ್ಥಾನವನ್ನು ಪಡೆದಿವೆ. ಇನ್ನು 4ನೇ ಪ್ರಶ್ನೆ, ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆಯನ್ನು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ನಿರ್ಮಿಸಲಾಗತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4, ಜಮ್ಮು ಕಾಶ್ಮೀರ. ಕಾಶ್ಮೀರ ಕಣಿವೆಯನ್ನು ಭಾರತೀಯ ರೈಲ್ವೆ ಜಾಲದೊಂದಿಗೆ ಸಂಪರ್ಕಿಸ್ತಕ್ಕಂಥ ಪ್ರಮುಖ ಉಧಂಪುರ, ಶ್ರೀನಗರ, ಬಾರಾಮುಲ್ಲಾ ರೈಲು ಸಂಪರ್ಕ ಯೋಜನೆಯ ಭಾಗವಾಗಿ ಬಕ್ಕಲ್ ಮತ್ತು ಕೌರೆಗಳನ್ನು ಸಂಪರ್ಕಿಸ್ತಕ್ಕಂಥ ಹೊಸ ರೈಲ್ವೆ ಸೇತುವೆಯನ್ನು ನಿರ್ಮಾಣ ಮಾಡಲಾಗತ್ತೆ. ಹೊಸದಾಗಿ ರೂಪುಗೊಂಡ ಜಮ್ಮು ಕಾಶ್ಮೀರದ ಈ ಸೇತುವೆ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಆಗಲಿದೆ. ಈ ಯೋಜನೆ ಡಿಸೆಂಬರ್ 2021ರೊಳಗೆ ಪೂರ್ಣಗೊಳ್ತಕ್ಕಂಥ ನಿರೀಕ್ಷೆ ಇದೆ. ಪ್ರಸ್ತಾವಿತ ಸೇತುವೆ 1.315 ಕಿಲೋಮೀಟರ್ ಉದ್ದ ಇರುತ್ತೆ ಮತ್ತು ನದಿಯ ತಟದಿಂದ 359 ಮೀಟರ್ ಎತ್ತರದಲ್ಲಿ ಇದನ್ನು ನಿರ್ಮಾಣ ಮಾಡಲಾಗುತ್ತೆ. ಇನ್ನು ಪ್ರಸ್ತುತ ವಿಶ್ವದ ಅತಿ ಎತ್ತರದ ರೈಲ್ವೆ ಸೇತುವೆ ಅಂತಂದರೆ ಚೀನಾದ ಬಿಪನ್ ನದಿ ಶುಬೈ ರೈಲ್ವೆ ಸೇತುವೆ ಅನ್ನೋದು ಆಗಿದೆ. ಇನ್ನು 5ನೇ ಪ್ರಶ್ನೆ, ಇತ್ತೀಚೆಗೆ ಮುಪ್ಪವರಪು ವೆಂಕಯ್ಯ ನಾಯ್ಡು ನ್ಯಾಷನಲ್ ಅವಾರ್ಡ್ ಫಾರ್ ಎಕ್ಸಲೆನ್ಸ್ಗೆ ಯಾರು ಆಯ್ಕೆಯಾಗಿದ್ದಾರೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2, MS ಸ್ವಾಮಿನಾಥನ್. ಹಸಿರು ಕ್ರಾಂತಿಯ ಪಿತಾಮಹ ಅಂತ ಹೆಸರಾದಂಥ ಡಾಕ್ಟರ್ MS ಸ್ವಾಮಿನಾಥನ್ ಅವರನ್ನು ಮುಪ್ಪವರಪು ವೆಂಕಯ್ಯ ನಾಯ್ಡು ರಾಷ್ಟ್ರೀಯ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ. ಈ ಪ್ರಶಸ್ತಿಯನ್ನು ಹೈದರಾಬಾದ್ ಮೂಲದ ಮುಪ್ಪವರಪು ಫೌಂಡೇಶನ್ ಸ್ಥಾಪನೆ ಮಾಡಿದೆ. ಇನ್ನು ಪ್ರಖ್ಯಾತ ಕೃಷಿ ವಿಜ್ಞಾನಿ ಮತ್ತು ಸಸ್ಯ ತಳಿಶಾಸ್ತ್ರಜ್ಞರಾದಂಥ ಡಾಕ್ಟರ್ MS ಸ್ವಾಮಿನಾಥನ್ ಕೃಷಿ ಕ್ಷೇತ್ರಕ್ಕೆ ನೀಡಿದ ಕೊಡುಗೆಗಳಿಗಾಗಿ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಈ ಪ್ರಶಸ್ತಿಯನ್ನು ಹೈದರಾಬಾದ್ನ ಮುಪ್ಪವರಪು ಪ್ರತಿಷ್ಠಾನದ 10ನೇ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಭಾರತದ ಉಪರಾಷ್ಟ್ರಪತಿ ವೆಂಕಯ್ಯ ನಾಯ್ಡುರವರು ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಇನ್ನು 6ನೇ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದಂಥ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ 2020ರಲ್ಲಿ ಭಾರತೀಯ ಪಾಸ್ಪೋರ್ಟ್ನ ಶ್ರೇಣಿ ರ್ಯಾಂಕ್ ಎಷ್ಟು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1, 84ನೇ ಸ್ಥಾನ ಆಗಿದೆ.
ಅಂತಾರಾಷ್ಟ್ರೀಯ ಪಾಸ್ಪೋರ್ಟ್ ಶ್ರೇಯಾಂಕ ಹೆನ್ಲಿ ಪಾಸ್ಪೋರ್ಟ್ ಸೂಚ್ಯಂಕ ಬಿಡುಗಡೆಯಾಯಿತು. ಅಂತಾರಾಷ್ಟ್ರೀಯ ವಾಯು ಸಾರಿಗೆ ಸಂಸ್ಥೆಯ ಮಾಹಿತಿ ಆಧಾರದ ಮೇಲೆ ಪ್ರಯಾಣ ಸ್ನೇಹಿ ಪಾಸ್ಪೋರ್ಟ್ಗಳ ಕ್ರಮದಲ್ಲಿ ಇದು ವಿಶ್ವದ ವಿವಿಧ ದೇಶಗಳ ಸ್ಥಾನದಲ್ಲಿ ಏರಿಸಿದೆ. ಇನ್ನು ಇತ್ತೀಚಿನ ವರದಿಯಲ್ಲಿ ಭಾರತದ ಶ್ರೇಣಿ 84, ಇದು ಕಳೆದ ವರ್ಷಕ್ಕಿಂತ 2 ಶ್ರೇಯಾಂಕಗಳನ್ನು ಹೆಚ್ಚಿಸಿಕೊಂಡಿದೆ. ಇನ್ನು ಭಾರತೀಯ ಪಾಸ್ಪೋರ್ಟ್ನ ಮೊಬಿಲಿಟಿ ಸ್ಕೋರ್ 58 ಆಗಿದೆ. ಇದರರ್ಥ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರು ಈ ವೀಸಾ ಇಲ್ಲದಲೇ 58 ದೇಶಗಳಿಗೆ ಪ್ರಯಾಣ ಮಾಡ್ಬೋದು. ಇನ್ನು ಸೂಚ್ಯಂಕದಲ್ಲಿ ಮೊದಲ ರ್ಯಾಂಕ್ನಲ್ಲಿ ಜಪಾನ್ 191 ಅಂಕಗಳೊಂದಿಗೆ ಇದ್ದರೆ 2ನೇ ಸ್ಥಾನದಲ್ಲಿ ಸಿಂಗಾಪುರ ದೇಶ ಇದೆ. ಇನ್ನು 7ನೇ ಪ್ರಶ್ನೆ, ಕೊಚ್ಚಿನಲ್ಲಿ ನಿರ್ಮಿಸಲಾಗ್ತಾ ಇರತಕ್ಕಂಥ ಭಾರತದ ಮೊದಲ ಸ್ಥಳೀಯ ವಿಮಾನ ವಾಹಕ ನೌಕೆಯ ಹೆಸರು ಏನು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ವಿಕ್ರಾಂತ್ ಅನ್ನೋದಾಗಿದೆ. ಭಾರತದ ಮೊದಲ ಸ್ಥಳೀಯ ವಿಮಾನ ವಾಹಕ ನೌಕೆ ವಿಕ್ರಾಂತನ್ನು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ನಲ್ಲಿ ತಯಾರು ಮಾಡಲಾಗ್ತಾ ಇದೆ. ಇನ್ನು ವಾಹಕದ ಉತ್ಪಾದನೆ ಪ್ರಸ್ತುತ 3ನೇ ಹಂತದಲ್ಲಿದೆ ಮತ್ತು ಇದು 2021ರ ಆರಂಭದಲ್ಲಿ ಕಾರ್ಯಾರಂಭ ಮಾಡ್ತಕ್ಕಂಥ ನಿರೀಕ್ಷೆ ಇದೆ. ಭಾರತೀಯ ನೌಕಾಪಡೆಯ ನೌಕಾ ವಿನ್ಯಾಸ ನಿರ್ದೇಶನಾಲಯ ಸ್ಥಳೀಯ ವಿಮಾನ ವಾಹಕ ನೌಕೆಯ ಮೂಲ ವಿನ್ಯಾಸವನ್ನು ರಚಿಸಿದೆ. ಈ ಯೋಜನೆಯನ್ನು ಕೊಚ್ಚಿನ್ ಶಿಪ್ಯಾರ್ಡ್ ಲಿಮಿಟೆಡ್ ಅಭಿವೃದ್ಧಿ ಮಾಡಿದೆ. ಇನ್ನು MiG-29K ವಿಮಾನ ಫ್ಲೀಟ್ ಹೊಂದಿರತಕ್ಕಂಥ 40,000 ಟನ್ ವಿಮಾನ 2020ರ ವೇಳೆಗೆ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸಿದೆ. ಅಂದರೆ ಅಷ್ಟು ಸಾಮರ್ಥ್ಯವನ್ನು ಹೊಂದಿರತಕ್ಕಂಥ ಹಡಗು ವಾಹಕ ನೌಕೆ ಇದು ಆಗಿದೆ. ಇನ್ನು 8ನೇ ಪ್ರಶ್ನೆ, ಇತ್ತೀಚಿನ ಅರ್ಥಶಾಸ್ತ್ರಜ್ಞರ ಗುಪ್ತಚರ ಘಟಕದ ವರದಿಯ ಪ್ರಕಾರ ಜನಸಂಖ್ಯಾ ದೃಷ್ಟಿಯಿಂದ ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರ ಯಾವುದು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಮಲಪ್ಪುರಂ ಅಂತೇಳಿ. ಮಲಪ್ಪುರಂ ಆಪ್ಷನ್ 4. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ವಿಶ್ವಸಂಸ್ಥೆಯ ಜನಸಂಖ್ಯಾ ವಿಭಾಗ ಒದಗಿಸಿದ ಮಾಹಿತಿ ಆಧಾರದ ಮೇಲೆ ವಿಶ್ವದ ವೇಗವಾಗಿ ಬೆಳೀತಾ ಇರತಕ್ಕಂಥ ನಗರಗಳ ಚಾರ್ಟನ್ನು ಬಿಡುಗಡೆ ಮಾಡಲಾಗಿದೆ. ಉತ್ತರ ಕೇರಳದ ನಗರ ಮಲಪ್ಪುರಂ ಮೊದಲ ಸ್ಥಾನದಲ್ಲಿದೆ. ಕೇರಳದ ಇತರ 2 ನಗರಗಳಾದಂಥ ಕೋಜಿಕೋಡ್ ಮತ್ತು ಕೊಲ್ಲಂ ಕ್ರಮವಾಗಿ 4 ಮತ್ತು 10ನೇ ಸ್ಥಾನ ಗಳಿಸಿವೆ. ವರದಿಯ ಪ್ರಕಾರ 2015 ಮತ್ತು 20ರ ನಡುವೆ ಮಲಪ್ಪುರಂ ಜನಸಂಖ್ಯೆಯಲ್ಲಿ 44% ಏರಿಕೆಯನ್ನು ದಾಖಲಿಸಿದೆ. ವರದಿಯಲ್ಲಿ 3 ಕೇರಳ ರಾಜ್ಯಗಳು ಟಾಪ್ 10 ಪಟ್ಟಿಯಲ್ಲಿದ್ದರೆ 6 ಭಾರತೀಯ ನಗರಗಳು ಟಾಪ್ 30 ಪಟ್ಟಿಯಲ್ಲಿ ಇದರಲ್ಲಿ ಸ್ಥಾನವನ್ನು ಪಡೆದಿದ್ದವು. 9ನೇ ಪ್ರಶ್ನೆ, ಬಾಬಾ ಕಲ್ಯಾಣ ಸಮಿತಿಯು ಈ ಕೆಳಗಿನ ಯಾವುದರೊಂದಿಗೆ ಸಂಬಂಧಿಸಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ವಿಶೇಷ ಆರ್ಥಿಕ ವಲಯ ನೀತಿ, ಸ್ಪೆಷಲ್ ಎಕನಾಮಿಕ್ ಝೋನ್ ಅಂತೇಳಿ. ಭಾರತದ ವಿಶೇಷ ಆರ್ಥಿಕ ವಲಯ ಸ್ಪೆಷಲ್ ಎಕನಾಮಿಕ್ ಝೋನ್ ನೀತಿಯ ಕುರಿತ ಬಾಬಾ ಕಲ್ಯಾಣ ವರದಿಯ ಉಳಿದ ಶಿಫಾರಸುಗಳನ್ನು ಪರಿಶೀಲನೆ ಮಾಡಲಿಕ್ಕೆ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ರೈಲ್ವೆ ಸಚಿವರು ನವದೆಹಲಿಯಲ್ಲಿ ಸಭೆಯನ್ನು ನಡೆಸಿದ್ರು. ಭಾರತೀಯ ರಫ್ತುದಾರರು ಎದುರಿಸ್ತಾ ಇರತಕ್ಕಂಥ ಜಾಗತಿಕ ಸವಾಲುಗಳನ್ನು ಎದುರಿಸ್ತಕ್ಕಂಥ ಉದ್ದೇಶದಿಂದ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಸ್ಪೆಷಲ್ ಎಕನಾಮಿಕ್ ಝೋನ್ ನೀತಿಯನ್ನು ಪರಿಶೀಲನೆ ಮಾಡಿದ್ರು. ಪ್ರಸ್ತುತ ಜಾಗತಿಕ ಮಾರುಕಟ್ಟೆ ಸನ್ನಿವೇಶದಲ್ಲಿ ವ್ಯವಹಾರವನ್ನು ಸುಲಭಗೊಳಿಸಲಿಕ್ಕೆ ಅನುಕೂಲವಾಗುವಂತೆ ಉಳಿದ ಶಿಫಾರಸುಗಳ ಅನುಷ್ಠಾನಕ್ಕೆ ಒಂದು ಮಾರ್ಗವನ್ನು ಕಂಡುಹಿಡಿಯಲಿಕ್ಕೆ ಚರ್ಚೆಯನ್ನು ನಡೆಸಲಾಯಿತು. ಭಾರತದ ಅಸ್ತಿತ್ವದಲ್ಲಿರತಕ್ಕಂಥ ಸ್ಪೆಷಲ್ ಎಕನಾಮಿಕ್ ಝೋನ್ ನೀತಿಯನ್ನು ಅಧ್ಯಯನ ಮಾಡಲಿಕ್ಕೆ ಬಾಬಾ ಕಲ್ಯಾಣ ನೇತೃತ್ವದ ಸಮಿತಿಯನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ರಚಿಸಲಾಗಿತ್ತು. ಇದು 2018ರ ನವೆಂಬರ್ನಲ್ಲಿ ತನ್ನ ಶಿಫಾರಸುಗಳನ್ನು ಸಲ್ಲಿಸಿತ್ತು. ಇನ್ನು ಸ್ಪೆಷಲ್ ಎಕನಾಮಿಕ್ ಝೋನ್ ನೀತಿಯನ್ನು ಮೌಲ್ಯಮಾಪನ ಮಾಡೋದು ಮತ್ತು ಅದನ್ನು WHO ಹೊಂದಾಣಿಕೆ ಹಾಕಿಸೋದು, ಸ್ಪೆಷಲ್ ಎಕನಾಮಿಕ್ ಝೋನ್ಗಳಲ್ಲಿ ಖಾಲಿ ಇರತಕ್ಕಂಥ ಭೂಮಿಯನ್ನು ಗರಿಷ್ಠವಾಗಿ ಬಳಸ್ಕೊಳ್ತಕ್ಕಂಥ ಕ್ರಮಗಳನ್ನು ಸೂಚಿಸೋದು, ಅಂತಾರಾಷ್ಟ್ರೀಯ ಅನುಭವದ ಆಧಾರದ ಮೇಲೆ ಈ ಸ್ಪೆಷಲ್ ಎಕನಾಮಿಕ್ ಝೋನ್ ನೀತಿಯಲ್ಲಿ ಬದಲಾವಣೆಯನ್ನು ಸೂಚಿಸೋದು ಮತ್ತು SEZ ನೀತಿಯನ್ನು ಕರಾವಳಿ ಆರ್ಥಿಕತೆ ಅಂತ ಇತರ ಸರ್ಕಾರಿ ಯೋಜನೆಗಳೊಂದಿಗೆ ವಿಲೀನಗೊಳಿಸೋದು ಈ ಸಮಿತಿಯ ಮುಖ್ಯ ಉದ್ದೇಶ ಆಗಿತ್ತು. 10ನೇ ಪ್ರಶ್ನೆ, ಹುಡುಗಿಯರು ಮತ್ತು ಮಹಿಳೆಯರ ಮೇಲಿನ ಲೈಂಗಿಕ ಅಪರಾಧಗಳನ್ನು ಎದುರಿಸಲಿಕ್ಕೆ ಭಾರತಾದ್ಯಂತ ಎಷ್ಟು ಫಾಸ್ಟ್ ಟ್ರ್ಯಾಕ್ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪನೆ ಮಾಡಲಿಕ್ಕೆ ಅನುಮೋದನೆ ನೀಡಲಾಗಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 2023. 12 ವರ್ಷ ವಯಸ್ಸಿನ ಅಪ್ರಾಪ್ತ ಮಹಿಳೆಯರು ಮತ್ತು ಮಹಿಳೆಯರ ಮೇಲಿನ ಅತ್ಯಾಚಾರ ಮತ್ತು ಸಾಮೂಹಿಕ ಅತ್ಯಾಚಾರದಂತಹ ಅಪರಾಧಗಳ ವಿಚಾರಣೆಗಾಗಿ ಮಹಿಳೆಯರ ಮಿಷನ್, ನ್ಯಾಷನಲ್ ಮಿಷನ್ ಫಾರ್ ಸೇಫ್ಟಿ ಆಫ್ ವುಮೆನ್ನ ಅಂಗವಾಗಿ ದೇಶಾದ್ಯಂತ 2023 ಫಾಸ್ಟ್ ಟ್ರ್ಯಾಕ್ ವಿಶೇಷ ನ್ಯಾಯಾಲಯಗಳನ್ನು ಸ್ಥಾಪಿಸುವ ಯೋಜನೆಯನ್ನು ಕೇಂದ್ರ ಸರ್ಕಾರ ಇತ್ತೀಚೆಗೆ ಪ್ರಾರಂಭ ಮಾಡಿದೆ. 11ನೇ ಪ್ರಶ್ನೆ, LGBT ಅಂದರೆ ಲೆಸ್ಬೇನಿಯನ್, ಗೇ, ಬೈಸೆಕ್ಸುಯಲ್, ಟ್ರಾನ್ಸ್ಜೆಂಡರ್ ಸಮುದಾಯಕ್ಕಾಗಿ ಮೀಸಲಾದಂಥ ರಾಜ್ಯ ಮಟ್ಟದ ಅದಾಲತ್ ನಡೆಸಲಿಕ್ಕೆ ಯಾವ ರಾಜ್ಯ ಘೋಷಣೆ ಮಾಡ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕೇರಳ. ರಾಜ್ಯದಲ್ಲಿ ಮೊದಲ ಬಾರಿಗೆ ಕೇರಳ ರಾಜ್ಯ ಯುವ ಆಯೋಗ ಈ ಲೆಸ್ಬೇನಿಯನ್, ಗೇ, ಬೈಸೆಕ್ಸುಯಲ್, ಟ್ರಾನ್ಸ್ಜೆಂಡರ್ ಸಮುದಾಯಕ್ಕಾಗಿ ರಾಜ್ಯ ಮಟ್ಟದ ಅದಾಲತ್ ನಡೆಸೋದಾಗಿ ಘೋಷಣೆ ಮಾಡಿತು. ಕಾರ್ಯಕ್ರಮ ರಾಜ್ಯ ರಾಜಧಾನಿ ತಿರುವನಂತಪುರಂನಲ್ಲಿ ನಡೆಯಿತು. ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ತಮ್ಮ ಕುಂದುಕೊರತೆಗಳೊಂದಿಗೆ ಹೊರಬರಲಿಕ್ಕೆ ಪ್ರೋತ್ಸಾಹ ಮಾಡೋದು ಮತ್ತು ಸಮಸ್ಯೆಗಳ ಪರಿಹಾರಕ್ಕಾಗಿ ವ್ಯವಸ್ಥೆ ಮಾಡೋದು ಇದು ಅದಾಲತ್ನ ಮುಖ್ಯ ಉದ್ದೇಶ ಆಗಿತ್ತು. ಕೇರಳ ಸರ್ಕಾರ 2015ರಲ್ಲಿ ಟ್ರಾನ್ಸ್ಜೆಂಡರ್ ನೀತಿಯನ್ನು ಪರಿಚಯ ಮಾಡಿತು ಮತ್ತು ಇದು ರಾಜ್ಯದ ಸಾಮಾಜಿಕ ನ್ಯಾಯ ಇಲಾಖೆಯಡಿ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಮೀಸಲಾದ ಟ್ರಾನ್ಸ್ಜೆಂಡರ್ ಸೆಲ್ಲನ್ನು ಹೊಂದಿರತಕ್ಕಂಥ ರಾಜ್ಯ ಆಗಿದೆ. 12ನೇ ಪ್ರಶ್ನೆ, ಗೂಗಲ್ ಡೂಡಲ್ ಜನವರಿ 14, 2020ರಂದು ಖ್ಯಾತ ಭಾರತೀಯ ಕವಿ ಮತ್ತು ಸಮಾಜ ಸೇವಾ ಕಾರ್ಯಕರ್ತರಾದಂಥ ಈ ಕೆಳಗಿನ ಯಾರನ್ನು ಅವರ 101ನೇ ಜನ್ಮ ದಿನಾಚರಣೆ ಗೌರವಿಸ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಕೈಫಿ ಆಜ್ಮಿ ಅಂತೇಳಿ.
ಗೂಗಲ್ ಡೂಡಲ್ ಜನವರಿ 14ರಂದು ಖ್ಯಾತ ಭಾರತೀಯ ಕವಿ ಮತ್ತು ಸಮಾಜ ಕಾರ್ಯಕರ್ತರಾದಂಥ ಕೈಫಿ ಆಜ್ಮೀರ್ ಅವರ 101ನೇ ಜನ್ಮ ದಿನಾಚರಣೆಗೆ ಗೂಗಲ್ ಡೂಡಲ್ ಮೂಲಕ ಗೌರವ ಸಲ್ಲಿಸಲಾಯಿತು. ಕೈಫಿ ಆಜ್ಮಿ 11 ವರ್ಷ ವಯಸ್ಸಿದ್ದಾಗೆ ಕವನವನ್ನು ಬರೆಯಲಿಕ್ಕೆ ಪ್ರಾರಂಭ ಮಾಡಿದ್ರು. ಮಹಾತ್ಮ ಗಾಂಧೀಜಿರವರ ಕ್ವಿಟ್ ಇಂಡಿಯಾ ಚಳವಳಿಯಿಂದ ಅವರು ತೀವ್ರವಾಗಿ ಪ್ರಭಾವಿತರಾಗಿದ್ದರು. ಡೂಡಲ್ ಆಜ್ಮಿಯನ್ನು ಭಾರತೀಯ ಕವಿ, ರಚನೆಕಾರ ಮತ್ತು ಸಾಮಾಜಿಕ ಬದಲಾವಣೆಯ ವಕೀಲ ಅಂತ ಪರಿಚಯ ಮಾಡಿತು. ಇನ್ನು ಕೈಫಿ ಆಜ್ಮೀರ್ ಅವರು ನಟಿಯಾದಂಥ ಶಬನಾ ಆಜ್ಮೀರ್ ಅವರ ತಂದೆ ಆಗಿದ್ದಾರೆ. ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ. ಪಾಲಿ ಉಮ್ರಿಗರ್ ಪ್ರಶಸ್ತಿ ಎಂದು ಹೆಸರಿಸಲಾದಂಥ BCCIನ ಅತ್ಯುತ್ತಮ ಪುರುಷ ಅಂತಾರಾಷ್ಟ್ರೀಯ ಕ್ರಿಕೆಟಿಗ ಪ್ರಶಸ್ತಿ ಪಡೆದಂಥ ಭಾರತೀಯ ಕ್ರಿಕೆಟಿಗ ಯಾರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜಸ್ಪ್ರೀತ್ ಬುಮ್ರಾರ್ ಅವರು. ಇತ್ತೀಚೆಗೆ ವಾರ್ಷಿಕ BCCIನ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಭಾರತೀಯ ಕ್ರಿಕೆಟಿಗ ಜಸ್ಪ್ರೀತ್ ಬುಮ್ರಾರ್ ಅವರನ್ನು ಅತ್ಯುತ್ತಮ ಪುರುಷ ಅಂತಾರಾಷ್ಟ್ರೀಯ ಕ್ರಿಕೆಟಿಗನಾಗಿ ಆಯ್ಕೆ ಮಾಡಲಾಯಿತು ಮತ್ತು ಅವರಿಗೆ ಪ್ರಖ್ಯಾತ ಪಾಲಿ ಉಮ್ರಿಗರ್ ಪ್ರಶಸ್ತಿ ನೀಡಲಾಯಿತು. ಇನ್ನು 18-19ನೇ ಋತುವಿನಲ್ಲಿ ಅವರು 6 ಪಂದ್ಯಗಳಿಂದ 34 ವಿಕೆಟನ್ನು ಪಡೆದಿದ್ದರು. ಇನ್ನು ಭಾರತದ ಮತ್ತೊಬ್ಬ ಕ್ರಿಕೆಟ್ನಾದಂಥ ಚೇತೇಶ್ವರ್ ಪೂಜಾರರ್ ಅವರಿಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಅತ್ಯಂತ ಹೆಚ್ಚು ರನ್ ಗಳಿಸಿದ್ದಕ್ಕೆ ಅವರಿಗೆ ದಿಲೀಪ್ ಸರ್ದೇಸಾಯಿ ಪ್ರಶಸ್ತಿ ನೀಡಲಾಯಿತು. ಇನ್ನು ಅತ್ಯುತ್ತಮ ಅಂತಾರಾಷ್ಟ್ರೀಯ ಚೊಚ್ಚಲ ಪ್ರಶಸ್ತಿಯನ್ನು ಕ್ರಮವಾಗಿ ಪುರುಷ ಮತ್ತು ಮಹಿಳೆಯರ ವಿಭಾಗದಲ್ಲಿ ಮಯಾಂಕ್ ಅಗರ್ವಾಲ್ಗೆ ನೀಡಲಾಗಿದ್ದರೆ, ಇನ್ನು ಮಹಿಳೆಯರ ವಿಭಾಗದಲ್ಲಿ ಶಫಾಲಿ ವರ್ಮಾರ್ ಅವರಿಗೆ ಪ್ರಶಸ್ತಿಯನ್ನು ನೀಡಲಾಯಿತು. 14ನೇ ಪ್ರಶ್ನೆ. ಇತ್ತೀಚೆಗೆ ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ವರದಿಯ ಪ್ರಕಾರ ಮಹಿಳೆಯರ ಭದ್ರತೆಗೆ ಯಾವ ರಾಜ್ಯ ಅತ್ಯಂತ ಕೆಟ್ಟ ಸ್ಥಳ ಆಗಿದೆ ಅಂತ ಹೇಳಲಾಗಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಉತ್ತರ ಪ್ರದೇಶ. 2018ರ ಕ್ರೈಮ್ ಇನ್ ಇಂಡಿಯಾ ಅಂಕಿಅಂಶಗಳ ಆವೃತ್ತಿಯನ್ನು ರಾಷ್ಟ್ರೀಯ ಅಪರಾಧ ದಾಖಲೆಗಳ ಬ್ಯೂರೋ ಬಿಡುಗಡೆ ಮಾಡಿದೆ. ವರದಿಯ ಪ್ರಕಾರ ಮಹಿಳೆಯರ ವಿರುದ್ಧ ಅತಿ ಹೆಚ್ಚು ಅಂದರೆ 59,445 ಅಪರಾಧ ಪ್ರಕರಣಗಳನ್ನು ಹೊಂದಿರತಕ್ಕಂಥ ಉತ್ತರ ಪ್ರದೇಶ ಮಹಿಳಾ ಭದ್ರತೆಗೆ ಅತ್ಯಂತ ಕೆಟ್ಟ ಸ್ಥಳ ಆಗಿದೆ. ಇನ್ನು ಮಧ್ಯಪ್ರದೇಶ ವರ್ಷದಲ್ಲಿ ಅತಿ ಹೆಚ್ಚು ಅತ್ಯಾಚಾರ ಪ್ರಕರಣಗಳನ್ನು ದಾಖಲಿಸಿದರೆ, ಪಶ್ಚಿಮ ಬಂಗಾಳದಲ್ಲಿ ಅತ್ಯಂತ ಹೆಚ್ಚು ಆಸಿಡ್ ದಾಳಿ ಪ್ರಕರಣಗಳು ದಾಖಲಾಗಿವೆ. ಇನ್ನು 2017ಕ್ಕೆ ಹೋಲಿಸಿದರೆ ಭಾರತದಲ್ಲಿ ಅಪರಾಧ ಪ್ರಕರಣಗಳು 2018ರಲ್ಲಿ ಹೋಲಿಸಿದ್ರೆ 1.3% ಹೆಚ್ಚಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 15ನೇ ಪ್ರಶ್ನೆ. ಯಾವ ಭಾರತೀಯ ರಾಜಕೀಯ ನಾಯಕನ ಜೀವನ ಕುರಿತಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ಕರ್ಮಯೋಧ ಗ್ರಂಥ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 2 ನರೇಂದ್ರ ಮೋದಿರವರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ಕರ್ಮಯೋಧ ಗ್ರಂಥ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಈ ಪುಸ್ತಕ ಪ್ರಸ್ತುತ ಭಾರತದ ಪ್ರಧಾನಿ ನರೇಂದ್ರ ಮೋದಿರವರ ಜೀವನವನ್ನು ಆಧರಿಸಿದೆ. ಪುಸ್ತಕ ಬಿಡುಗಡೆ ಸಮಾರಂಭದಲ್ಲಿ ಅಮಿತ್ ಶಾ ಗುಜರಾತ್ ಬಿಜೆಪಿ ಸಂಘಟನೆ ಮತ್ತು ಭಾರತೀಯ ಪ್ರಧಾನಿಯಾಗಿ ಅವರ ನಾಯಕತ್ವದ ಗುಣಗಳು ಯಶಸ್ವಿಯಾಗಿ ರೂಪಾಂತರಗೊಂಡಿದ್ದಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿರವರನ್ನು ಶ್ಲಾಘಿಸಿದರು. ಇನ್ನು ನರೇಂದ್ರ ಮೋದಿರವರು 2014ರಿಂದ 14ನೇ ಮತ್ತು ಭಾರತದ ಪ್ರಧಾನಮಂತ್ರಿ ಆಗಿದ್ದಾರೆ. ಇದಕ್ಕೂ ಮೊದಲು ಅವರು 2001ರಿಂದ ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದರು. 16ನೇ ಪ್ರಶ್ನೆ. ಯಾವ ಭಾರತೀಯ ಬಂದರನ್ನು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಮರುನಾಮಕರಣ ಮಾಡಲಾಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಕೋಲ್ಕತ್ತಾ ಬಂದರು. ಕೋಲ್ಕತ್ತಾ ಬಂದರಿನ 150 ವರ್ಷಗಳ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಕೋಲ್ಕತ್ತಾ ಬಂದರನ್ನು 2020ರ ಜನವರಿ 12ರಂದು ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರು ಅಂತ ಮರುನಾಮಕರಣ ಮಾಡಲಾಯಿತು. ಬಂದರಿನ 150ನೇ ವರ್ಷಾಚರಣೆಯನ್ನು ಆಚರಿಸಲಿಕ್ಕೆ ಕೋಲ್ಕತ್ತಾದ ನೇತಾಜಿ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿರವರು ಘೋಷಣೆ ಮಾಡಿದರು ಮತ್ತು ಆಚರಣೆ ಅಂಗವಾಗಿ 600 ಕೋಟಿ ರೂಗಳ ಮೌಲ್ಯದ ಹಲವಾರು ಪೋರ್ಟ್ ನೇತೃತ್ವದ ಅಭಿವೃದ್ಧಿ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿರವರು ಪ್ರಾರಂಭ ಮಾಡಿದರು. 17ನೇ ಪ್ರಶ್ನೆ. ವಾಕ್ ಸ್ವಾತಂತ್ರ್ಯ ಮತ್ತು ಅಂತರ್ಜಾಲದ ಮೂಲಕ ವ್ಯವಹಾರ ನಡೆಸ್ತಕ್ಕಂಥ ಸ್ವಾತಂತ್ರ್ಯವನ್ನು ಭಾರತೀಯ ಸಂವಿಧಾನದ ಯಾವ ವಿಧಿ ಒಳಗೊಂಡಿದೆ ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಆರ್ಟಿಕಲ್ 19. ಅನುಚ್ಛೇದ 19(1)(a) ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹಕ್ಕನ್ನು ಒದಗಿಸುತ್ತೆ. ಆದರೆ ಅನುಚ್ಛೇದ ಅದರ ಉಪವಿಧಿ 19(1)(g) ಯಾವುದೇ ವೃತ್ತಿಯನ್ನು ಅಭ್ಯಾಸ ಮಾಡ್ತಕ್ಕಂಥ ಹಕ್ಕನ್ನು ಒದಗಿಸುತ್ತೆ ಅಥವಾ ಯಾವುದೇ ಉದ್ಯೋಗ, ವ್ಯಾಪಾರ ಅಥವಾ ವ್ಯವಹಾರವನ್ನು ನಡೆಸುವ ಹಕ್ಕನ್ನು ನೀಡುತ್ತೆ. ಇನ್ನು 19(1)(a) ಮತ್ತು 19(1)(g) ವಿಧಿ ಅನ್ವಯ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತು ಇಂಟರ್ನೆಟ್ ಮೂಲಕ ವ್ಯವಹಾರವನ್ನು ನಡೆಸ್ತಕ್ಕಂಥ ಸ್ವಾತಂತ್ರ್ಯ ಸಂವಿಧಾನದ ರಕ್ಷಣೆಯನ್ನು ಹೊಂದಿದೆ ಅಂತ ಇತ್ತೀಚೆಗೆ ಭಾರತದ ಸುಪ್ರೀಂ ಕೋರ್ಟ್ ಘೋಷಣೆ ಮಾಡಿತು. ಇದು ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದಲ್ಲಿ ಅಂತರ್ಜಾಲಕ್ಕೆ ಏನು 5 ತಿಂಗಳ ನಿರ್ಬಂಧ ಹೇರಿತ್ತು. ಆ ಹಿನ್ನೆಲೆಯಲ್ಲಿ ಐತಿಹಾಸಿಕ ತೀರ್ಪು ಸುಪ್ರೀಂ ಕೋರ್ಟ್ ನೀಡಿತು. ಇನ್ನು 18ನೇ ಪ್ರಶ್ನೆ. ಉತ್ತಮ ಚಲನಚಿತ್ರ, ಉತ್ತಮ ಪ್ರೇಕ್ಷಕರು ಮತ್ತು ಉತ್ತಮ ಸಮಾಜ ಬೆಟರ್ ಫಿಲ್ಮ್, ಬೆಟರ್ ಆಡಿಯನ್ಸ್ ಅಂಡ್ ಬೆಟರ್ ಸೊಸೈಟಿ ಎಂಬ ವಿಷಯದೊಂದಿಗೆ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ಯಾವ ನಗರದಲ್ಲಿ ಉದ್ಘಾಟನೆ ಮಾಡಲಾಗಿತ್ತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಬಾಂಗ್ಲಾದೇಶದ ಢಾಕಾ. ಪ್ರಸಿದ್ಧ ಢಾಕಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದ 18ನೇ ಆವೃತ್ತಿಯನ್ನು ಇತ್ತೀಚೆಗೆ ಬಾಂಗ್ಲಾದ ರಾಜಧಾನಿ ಢಾಕಾದಲ್ಲಿ ಉದ್ಘಾಟನೆ ಮಾಡಲಾಯಿತು. ಉತ್ತಮ ಚಲನಚಿತ್ರ, ಉತ್ತಮ ಪ್ರೇಕ್ಷಕ, ಉತ್ತಮ ಸಮಾಜ ಎಂಬ ವಿಷಯದೊಂದಿಗೆ 2020ರ ಜನವರಿ 11ರಿಂದ 19ರವರೆಗೂ ಈ ಉತ್ಸವವನ್ನು ಆಯೋಜನೆ ಮಾಡಲಾಯಿತು. ಢಾಕಾದ ವಿವಿಧ ಸ್ಥಳಗಳಲ್ಲಿ ನಡೆದಂಥ 8 ದಿನಗಳ ಕಾಲ ನಡೀತಕ್ಕಂಥ ಈ ಉತ್ಸವದಲ್ಲಿ 74 ದೇಶಗಳ 200ಕ್ಕೂ ಹೆಚ್ಚು ಚಲನಚಿತ್ರಗಳನ್ನು ಪ್ರದರ್ಶನ ಮಾಡಲಾಯಿತು. ಚಲನಚಿತ್ರೋತ್ಸವದ ಸಂದರ್ಭದಲ್ಲಿ ಚಿತ್ರರಂಗದಲ್ಲಿ ಮಹಿಳೆಯರು ಎಂಬ ವಿಷಯದ ಕುರಿತು ಸಮಾವೇಶವನ್ನು ನಡೆಸಲಾಯಿತು. ಇನ್ನು 19ನೇ ಪ್ರಶ್ನೆ. RBIನ ಉಪ ಗವರ್ನರ್ ಆಗಿ ಯಾರನ್ನು ನೇಮಕ ಮಾಡಲಾಯಿತು ಅಂತ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಮೈಕಲ್ ದೇಬತ್ರ ಅಂತೇಳಿ.
RBIನ ಹೊಸ ಉಪ ಗವರ್ನರ್ ಆಗಿ ಮೈಕಲ್ ದೇಬಬ್ರತ್ರ ಪತ್ರ ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರು 3 ವರ್ಷಗಳ ಅವಧಿ ಇರುತ್ತೆ. ಇನ್ನು ಒಟ್ಟಾರೆಯಾಗಿ ಇವರು ಜೂನ್ 2019ರಲ್ಲಿ ರಾಜೀನಾಮೆ ನಡೆದಂಥ ವೈರಲ್ ವಿ ಆಚಾರ್ಯರವರ ನಂತರ RBIನ 4ನೇ ಉಪ ಗವರ್ನರ್ ಇವರು ಆಗಿದ್ದಾರೆ. ಇನ್ನು 20ನೇ ಪ್ರಶ್ನೆ, ಇತ್ತೀಚೆಗೆ ದೇಶ ತೊರೆಯೋದಾಗಿ ಘೋಷಣೆ ಮಾಡಿದಂಥ ಇರಾನ್ನ ಏಕೈಕ ಮಹಿಳಾ ಒಲಿಂಪಿಕ್ ಪದಕ ವಿಜೇತೆ ಯಾರು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಕಿಮಿಯಾ ಅಲಿಝಡೆ ಅಂತೇಳಿ. ಇರಾನ್ನ ಕಿಮಿಯಾ ಅಲಿಝಡೆ ಇತ್ತೀಚೆಗೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆ ಮೂಲಕ ರಾಷ್ಟ್ರವನ್ನು ಶಾಶ್ವತವಾಗಿ ತೊರೆಯೋದಾಗಿ ಘೋಷಣೆ ಮಾಡಿದ್ರು. ಒಲಿಂಪಿಕ್ ಪದಕ ಗೆದ್ದಂಥ ಇರಾನ್ನ ಏಕೈಕ ಮಹಿಳೆ ಇವರು. ಇನ್ನು ಇವರು 2016ರಲ್ಲಿ ರಿಯೋ ಒಲಿಂಪಿಕ್ಸ್ನಲ್ಲಿ ಕಂಚನ ಗೆದ್ದಿದ್ರು. ಇವರು ಸಾಕಷ್ಟು ರಾಜಕೀಯ ಶೋಷಣೆಯನ್ನು ಅನುಭವಿಸಿದ್ದಾರೆ ಮತ್ತು ಅಂತಿಮವಾಗಿ ಈ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ನಿರ್ಧಾರ ಮಾಡಿದರು ಅಂತ ಅವರು ಇನ್ಸ್ಟಾಗ್ರಾಮ್ ಮೂಲಕ ತಿಳಿಸಿದ್ರು. ಇನ್ನು 21ನೇ ಪ್ರಶ್ನೆ, ದಿ ಪಲ್ಸಸ್ ಕಾನ್ಕ್ಲೇವ್ 2020 ಪಲ್ಸಸ್ ಕಾನ್ಕ್ಲೇವ್ 2020 ಹೆಸರಿನ ದ್ವೈವಾರ್ಷಿಕ ಜಾಗತಿಕ ದ್ವಿದಳ ಧಾನ್ಯಗಳ ಸಮಾವೇಶ ಯಾವ ರಾಜ್ಯದಲ್ಲಿ ನಡೀತು ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಮಹಾರಾಷ್ಟ್ರ. ಭಾರತದ ದ್ವಿದಳ ಧಾನ್ಯಗಳು ಮತ್ತು ಧಾನ್ಯಗಳ ಉದ್ಯಮ ಮತ್ತು ವ್ಯಾಪಾರದ ಅತ್ಯುನ್ನತ ಸಂಸ್ಥೆ ಆದಂಥ ಇಂಡಿಯಾ ದ್ವಿದಳ ಧಾನ್ಯಗಳು ಮತ್ತು ಧಾನ್ಯಗಳ ಸಂಘ, ಇಂಡಿಯಾ ಪಲ್ಸಸ್ ಆ್ಯಂಡ್ ಗ್ರೈನ್ಸ್ ಅಸೋಸಿಯೇಷನ್ IPGA ಜಾಗತಿಕ ದ್ವಿದಳ ಧಾನ್ಯಗಳ ಸಮ್ಮೇಳನದ 5ನೇ ಆವೃತ್ತಿಯನ್ನು ದಿ ಪಲ್ಸಸ್ ಕಾನ್ಕ್ಲೇವ್ 2020 ಅಂತೇಳಿ ಫೆಬ್ರವರಿ 12ರಿಂದ 14, 2020 ವರ್ಷದಲ್ಲಿ ಮಹಾರಾಷ್ಟ್ರದ ಪುಣೆಯ ಲೋನಾವಾಲಾದಲ್ಲಿ ಆಯೋಜನೆ ಮಾಡಿತ್ತು. ಇದರ ಸಂಘ ಮುಂಬೈನಲ್ಲಿದೆ. ಇನ್ನು ವಿಶ್ವಾದ್ಯಂತ 1000ಕ್ಕೂ ಹೆಚ್ಚು ಜನರು ಈ ಒಂದು ಸಮ್ಮೇಳನದಲ್ಲಿ ಭಾಗವಹಿಸಿದ್ರು. ದ್ವಿದಳ ಧಾನ್ಯಗಳು ಉತ್ಪಾದಿಸುವ ರಾಷ್ಟ್ರದ ಜನರಿಗೆ ಈ ಕ್ಷೇತ್ರದಲ್ಲಿ ವ್ಯಾಪಾರದ ಅವಕಾಶಗಳನ್ನು ಅನ್ವೇಷಣೆ ಮಾಡಲಿಕ್ಕೆ ಇದು ಸಹಾಯ ಮಾಡಿತು. ಇನ್ನು 22ನೇ ಪ್ರಶ್ನೆ, ಯುರೇಷಿಯಾ ಗ್ರೂಪ್ನ 2020 ಉನ್ನತ ಅಪಾಯಗಳ ಪಟ್ಟಿಯಲ್ಲಿ ಭಾರತದ ನರೇಂದ್ರ ಮೋದಿರವರ ಸರ್ಕಾರವನ್ನು ಯಾವ ಸ್ಥಾನದಲ್ಲಿ ಇರಿಸಲಾಗಿದೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 5ನೇ ಸ್ಥಾನ. ಗ್ಲೋಬಲ್ ಪೊಲಿಟಿಕಲ್ ರಿಸ್ಕ್ ಕನ್ಸಲ್ಟೆನ್ಸಿ ಯುರೇಷಿಯಾ ಗ್ರೂಪ್ ಇತ್ತೀಚೆಗೆ ವಿಶ್ವದ ಅತಿದೊಡ್ಡ ಭೌಗೋಳಿಕ ರಾಜಕೀಯ ಅಪಾಯಗಳ ಶ್ರೇಯಾಂಕದ ಉನ್ನತ ಅಪಾಯಗಳ 2020 ಪಟ್ಟಿಯನ್ನು ಬಿಡುಗಡೆ ಮಾಡಿದ್ದು. ಈ ಪಟ್ಟಿಯಲ್ಲಿ ಭಾರತದ ನರೇಂದ್ರ ಮೋದಿರವರ ಸರ್ಕಾರವನ್ನು 5ನೇ ಅತಿದೊಡ್ಡ ಅಪಾಯ ಅಂತ ಪರಿಗಣನೆ ಮಾಡಲಾಗಿದೆ. ಯುರೇಷಿಯಾದ ಇಯಾನ್ ಬ್ರೆಮರ್ ಮತ್ತು ಕ್ಲಿಫ್ ಕುಪ್ಚನ್ ಇದನ್ನು ಇಂಡಿಯಾ ಗೆಟ್ಸ್ ಮೋದಿ ಫೈಡ್ ಅಂತ ಹೆಸರಿಸಿದ್ದಾರೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಉನ್ನತ ಅಪಾಯಗಳ ಪಟ್ಟಿ ಗುಂಪನ್ನು ಬಿಡುಗಡೆ ಮಾಡಲಾಗುತ್ತೆ. ಈ ವರ್ಷ ಪಟ್ಟಿಯಲ್ಲಿ ಅಗ್ರ 3 ಅಪಾಯಗಳು ಅಂತಂದರೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇತೃತ್ವದ ಅಸ್ಥಿರವಾದ US ದೇಶೀಯ ರಾಜಕೀಯ, ತಂತ್ರಜ್ಞಾನ ಕ್ಷೇತ್ರದಲ್ಲಿ US ಮತ್ತು ಚೀನಾವನ್ನು ಬೇರ್ಪಡಿಸೋದು, ಸ್ನೇಹಪರವಲ್ಲದ US ಚೀನಾ ಸಂಬಂಧಗಳಿಗೆ ಕಾರಣಕ್ಕಾಗಿ ಅಮೆರಿಕವನ್ನು ಈ ಸ್ಥಾನದಲ್ಲಿ ಇರಿಸಲಾಗಿದೆ. ಇನ್ನು 23ನೇ ಪ್ರಶ್ನೆ, ಭಾರತದಲ್ಲಿ ಪ್ರತಿ ವರ್ಷ ಯಾವ ದಿನದಂದು ಸೇನಾ ದಿನವನ್ನು ಆಚರಣೆ ಮಾಡಲಾಗುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 3 ಜನವರಿ 15. ಭಾರತೀಯ ಸೇನೆಯು ಭೂ ಆಧಾರಿತ ಶಾಖೆ ಮತ್ತು ಭಾರತೀಯ ಸಶಸ್ತ್ರ ಪಡೆಗಳ ಅತಿ ದೊಡ್ಡ ಘಟಕವಾಗಿದೆ. ಫೀಲ್ಡ್ ಮಾರ್ಷಲ್ M ಕರಿಯಪ್ಪರವರ ಅಂದರೆ ಆಗಿನ ಲೆಫ್ಟಿನೆಂಟ್ ಕರ್ನಲ್ ಆದಂಥ ಇವರು ಭಾರತೀಯ ಸೇನೆಯ ಮೊದಲ ಕಮಾಂಡರ್ ಇನ್ ಚೀಫ್ ಆಗಿ ಅಧಿಕಾರ ವಹಿಸಿಕೊಂಡಿದ್ದನ್ನು ಗುರುತಿಸಿ ಭಾರತದಲ್ಲಿ ಪ್ರತಿ ವರ್ಷ ಜನವರಿ 15 ಸೇನಾ ದಿನ ಅಂತೇಳಿ ಆಚರಣೆ ಮಾಡಲಾಗುತ್ತೆ. 24ನೇ ಪ್ರಶ್ನೆ, ಯಾವ ದಿನಾಂಕದಂದು ಭಾರತಾದ್ಯಂತ ಸಶಸ್ತ್ರ ಪಡೆಗಳ ಪರಿಣಿತರ ದಿನ ಆರ್ಮ್ಡ್ ಫೋರ್ಸಸ್ ವೆಟರನ್ಸ್ ಡೇಯನ್ನು ಆಚರಣೆ ಮಾಡಲಾಗುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 4 ಜನವರಿ 14. ಸಶಸ್ತ್ರ ಪಡೆಗಳ ಪರಿಣಿತರ ದಿನವನ್ನು ಪ್ರತಿ ವರ್ಷ ಜನವರಿ 14ರಂದು ಆಚರಣೆ ಮಾಡಲಾಗುತ್ತೆ ಮತ್ತು ಮೊದಲ ಭಾರತೀಯ ಸೇನಾ ಮುಖ್ಯಸ್ಥರಾದಂಥ M ಕರಿಯಪ್ಪರವರ ನಿವೃತ್ತಿ ದಿನಾಂಕದ ನೆನಪಿಗಾಗಿ 2017ರಲ್ಲಿ ಇದನ್ನು ಪ್ರಥಮವಾಗಿ ಸ್ಥಾಪನೆ ಮಾಡಲಾಯಿತು. ಇನ್ನು ಇವರು ಅಂದರೆ M ಕರಿಯಪ್ಪರವರು 1949ರಿಂದ 1953ರವರೆಗೆ ಸೇನಾ ಮುಖ್ಯಸ್ಥರಾಗಿ ಸೇವೆಯನ್ನು ಸಲ್ಲಿಸಿದರು. ಇನ್ನು 25ನೇ ಪ್ರಶ್ನೆ, ಭಾರತದ ಹವಾಮಾನ ಇಲಾಖೆಯ ಅಡಿಪಾಯ ದಿನ ಫೌಂಡೇಶನ್ ಡೇ ಆಫ್ ಇಂಡಿಯಾ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟನ್ನು ಯಾವಾಗ ಆಚರಣೆ ಮಾಡಲಾಗುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಜನವರಿ 15. ಭಾರತ ಹವಾಮಾನ ಇಲಾಖೆ ತನ್ನ 145ನೇ ಅಡಿಪಾಯ ಅಂದರೆ ಫೌಂಡೇಶನ್ ಡೇಯನ್ನು ಜನವರಿ 15ರಂದು ಆಚರಣೆ ಮಾಡ್ತು. ಈ ದಿನವನ್ನು ಭೂವಿಜ್ಞಾನ ಸಚಿವಾಲಯ ಆಚರಣೆ ಮಾಡ್ತು. ಭಾರತೀಯ ಹವಾಮಾನ ಇಲಾಖೆಯ 5 ವೀಕ್ಷಣಾಲಯಗಳನ್ನು ವಿಶ್ವ ಹವಾಮಾನ ಸಂಸ್ಥೆ ಗುರುತಿಸಿದೆ. ಇವು ಚೆನ್ನೈ, ಮುಂಬೈ, ಪುಣೆ, ತಿರುವನಂತಪುರಂ ಮತ್ತು ಪಣಜಿಗಳಲ್ಲಿ ಇವೆ. ಇದರ ಪ್ರಧಾನ ಕಚೇರಿ ನವದೆಹಲಿಯಲ್ಲಿ ಇದೆ. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಟಾಪ್ 25 ವಿಡಿಯೋಗಳೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಧನ್ಯವಾದಗಳು, ನಮಸ್ಕಾರ.